ಏನ್ರಿ ಮೀಡಿಯಾ? ಈ ಒಂದು ಡೈಲಾಗ್ ಸಿನಿಮಾ ಪರದೆಯಿಂದ ಹೊರಬಂದು ಈಗ ರಾಜಕೀಯ ಬೀದಿಗೂ ಎಂಟ್ರಿ ಕೊಟ್ಟಂತಿದೆ. ದೆಹಲಿ ಬೀದಿಗಳಲ್ಲಿ ಸಾವಿರಾರು ಯುವಕರು ಪ್ರತಿಭಟನೆ ನಡೆಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ, ಸರ್ಕಾರದ ವಿರುದ್ಧದ ಆಕ್ರೋಶ, ಭ್ರಷ್ಟಾಚಾರದ ಆರೋಪಗಳು ಇವೆಲ್ಲದರ ನಡುವೆ ಪರಿಸ್ಥಿತಿ ಉದ್ವಿಗ್ನವಾಯಿತು. ಪ್ರತಿಭಟನಾಕಾರರ ಆರೋಪದ ಪ್ರಕಾರ ಶಾಂತಿಯುತವಾಗಿ ಆರಂಭವಾದ ಪ್ರತಿಭಟನೆ ಬಳಿಕ ಘರ್ಷಣೆಯ ವಾತಾವರಣ ನಿರ್ಮಾಣವಾಯಿತು. ಲಾಠಿ ಪ್ರಹಾರ, ಅಶ್ರುವಾಯು ಸಿಡಿತವು ನಡೆಯಿತು. ಆದರೆ ಈ ಎಲ್ಲಕ್ಕಿಂತ ಹೆಚ್ಚು ವೈರಲ್ ಆದ ದೃಶ್ಯ ಯಾವ್ದು ಗೊತ್ತಾ? ಏನ್ರಿ ಮೀಡಿಯಾ, ಈ ಬಾರಿ ಪ್ರಶ್ನೆ ಸರ್ಕಾರಕ್ಕೆ ಮಾತ್ರ ಅಲ್ಲ, ಕ್ಯಾಮೆರಾ ಹಿಡಿದಿದ್ದ ಮಾಧ್ಯಮದವರಿಗೆ. ಪ್ರತಿಭಟನಾಕಾರರ ಕೋಪ ಪೊಲೀಸರ ಮೇಲಷ್ಟೇ ಅಲ್ಲ, ಮುಖ್ಯವಾಹಿನಿಯ ಮಾಧ್ಯಮದ ಮೇಲೂ ಸಿಡಿಯಿತು. ನಮ್ಮ ನೋವನ್ನು ತೋರಿಸೋಲ್ಲ, ಸರ್ಕಾರದ ಪರವಾಗಿಯೇ ಸುದ್ದಿ ಮಾಡ್ತೀರಾ, ಸತ್ಯ ಎಲ್ಲಿದೆ ಎಂದು ಪ್ರಶ್ನಿಸುತ್ತಾ ಕೆಲವರು ಶೇಮ್ ಶೇಮ್ ಎಂಬ ಘೋಷಣೆ ಕೂಗಿದರು. ಕೆಲವರು ಗೋಧಿ ಮೀಡಿಯಾ ಎಂದು ಲೇವಡಿ ಮಾಡಿದರು. ಪರಿಸ್ಥಿತಿ ತೀವ್ರವಾಗುತ್ತಿದ್ದಂತೆ ಕೆಲವು ಮಾಧ್ಯಮ ಸಿಬ್ಬಂದಿ ಸ್ಥಳದಿಂದ ಹಿಂದೆ ಸರಿದ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದವು. ಪ್ರಶ್ನೆ ಇಷ್ಟೇ, ಮೀಡಿಯಾ ಕೆಲಸ ಪ್ರಶ್ನೆ ಕೇಳುವುದಾ ಅಥವಾ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳುವುದಾ? ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಪ್ರಶ್ನಿಸುವ ಹಕ್ಕು ಇದೆ, ಅದೇ ರೀತಿ ಮಾಧ್ಯಮವನ್ನು ಪ್ರಶ್ನಿಸುವ ಹಕ್ಕು ಜನರಿಗಿದೆ. ಆದರೆ ಈ ಪ್ರಶ್ನೆ ಹಿಂಸೆಯಾಗಬಾರದು, ಅದು ಪ್ರಜಾಪ್ರಭುತ್ವದ ಗಡಿ ದಾಟಬಾರದು. ಇಂದು ದೆಹಲಿಯಲ್ಲಿ ಕೇಳಿ ಬಂದದ್ದು ಏನ್ರಿ ಮೀಡಿಯಾ, ನಾಳೆ ಇದೇ ಪ್ರಶ್ನೆ ಇನ್ನೆಲ್ಲಿ ಮೊಳಗಬಹುದು? ಯೋಚಿಸಬೇಕಾದದ್ದು ಸರ್ಕಾರವೋ, ಮಾಧ್ಯಮವೋ ಅಥವಾ ನಾವೆಲ್ಲರೋ? ನಿಮ್ಮ ಅಭಿಪ್ರಾಯವೇನು? ಯುವಕರ ಆಕ್ರೋಶ ನ್ಯಾಯವೇ? ಮುಖ್ಯವಾಹಿನಿಯ ಮಾಧ್ಯಮ ತನ್ನ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸುತ್ತಿದೆಯೇ? ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ವಿಶ್ಲೇಷಣಾತ್ಮಕ ವಿಡಿಯೋಗಳಿಗಾಗಿ ಜಸ್ಟ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.